ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವಾಗ್ಲೂ ಎದ್ದು ಮನೆ ಕೆಲಸ ಮಾಡ್ಬೇಕಾಗಿರೋ ನೀನು ಮಹಾರಾಣಿ ತರ ಮಲ್ಕೊಂಡಿದ್ಯಾ? ಏನೇ ಆಕ್ಟಿಂಗ್ ಮಾಡ್ತಿದ್ಯಾ? ಈ ಮನೆಗ್ ಬಂದಾಗಿಂದ ಒಂದಿನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ ಬಿಟ್ಟಿಲ್ಲ. ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ದಂಗೆ ನೀವು ನಿಮ್ ಮಗ ನನ್ಗೆ ಹೊಡಿತಿದ್ದೀರಾ, ಶಿಕ್ಷೆ ಕೊಡ್ತಿದ್ದೀರಾ. ನನ್ಗೆ ನನ್ನ ಜೀವನದ ಮೇಲೆ ಚಿಗುಪ್ಸೆ ಹುಟ್ಬಿಟ್ಟಿದೆ. ನನಗೆ ಜೀವನ ಬೇಡ, ನಾನು ಸತ್ತು ಹೋಗ್ತೀನಿ. ಏನೇ ಹೆದರ್ಸ್ತಿದ್ಯಾ? ನಾನು ಹೆದರ್ಸೋಳಲ್ಲ ಅತ್ತೆ, ಮಾಡಿ ತೋರ್ಸೋ ಟೈಪು. ಇವಳೇನು ಹೀಗೆ ಓಡೋಗ್ತಾ ಇದ್ದಾಳೆ? ನಿಜವಾಗ್ಲೂ ಸತ್ತು ಹೋಗ್ತಾಳ ಏನು? ಅಯ್ಯೋ ದೇವ್ರಿ, ಲೇ ಕಲ್ಯಾಣಿ ನಿಂತ್ಕೋ. ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ನಾನು ಆಮೇಲೆ ಮಾಡ್ತೀನಿ. ಕಲ್ಯಾಣಿ, ಶೌರ್ಯ, ಶೌರ್ಯ, ಕಲ್ಯಾಣಿ ಏನಾಯ್ತೆ? ಹಾಗೆ ಹಾರ್ಬಿಟ್ಟೆ. ಶೌರ್ಯ, ಶೌರ್ಯ ಏನಾಯ್ತೆ ನಿನ್ಗೆ? ಅಯ್ಯೋ ಶೌರ್ಯ, ಅಮ್ಮ, ಚಿನ್ನಿ ಏನಾಯ್ತು? ಏನಾಯ್ತು? ಕಲ್ಯಾಣಿ ಬಾವಿಗೆ ಹಾರ್ಬಿಟ್ಲು. ಶೌರ್ಯ, ಕಲ್ಯಾಣಿ, 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 ಶೌರ್ಯ, ಕಲ್ಯಾಣಿ, ಕಲ್ಯಾಣಿ. ಅಮ್ಮ ಕಲ್ಯಾಣಿ, ಶೌರ್ಯ, ಶೌರ್ಯ, ಅಮ್ಮ, ಅಮ್ಮ ಕಲ್ಯಾಣಿ. ಯಾಕಮ್ಮ ಈ ತರ ಹುಚ್ಚು ಕೆಲಸ ಮಾಡಿದೆ? ಕಲ್ಯಾಣಿ ಸತ್ತೋಗು ಅಂತ ಹೇಳಿ ಅಲ್ಲಮ್ಮ, ಏನೋ ಅನ್ಬಾರದ್ ಮಾತೆ ಅಂದಿರ್ತಾಳೆ. ಸಿಟ್ಟು ಬಂದು ಬಾವಿಗೆ ಹಾರಿರ್ತಾಳೆ. ಅಯ್ಯೋ, ನಾನೇನು ಹೇಳಿಲ್ವೋ? ಏನ್ ಕಲ್ಯಾಣಿ, ಇನ್ನೂ ಮಲ್ಕೊಂಡಿದ್ಯಾ ಅಂದೆ ಅಷ್ಟೇ. ನಾನ್ ಸತ್ ಹೋಗ್ತೀನಿ, ಬದುಕಲ್ಲ ಅಂತ ಹಾರ್ಬಿಟ್ಲು ಕಣೋ. ಸಾಯಿಸ್ಬಿಡ್ತೀನಿ ಕಲ್ಯಾಣಿಗೆ ಏನಾದ್ರೂ ಆದ್ರೆ. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರುತ್ತೆ ದಮಯಂತಿ. ನೀನ್ ಎಷ್ಟು ಶಿಕ್ಷೆ ಕೊಟ್ರು ನನ್ ಮಗಳು ಸಹಿಸ್ಕೊಂಡು, ಅಂತದ್ರಲ್ಲಿ ಯಾಕೆ ಮಲಗಿದ್ಯಾ ಅಂತ ಕೇಳಿದ್ರೆ ಹೀಗೆಲ್ಲ ಮಾಡ್ಕೋತಾಳ? ನಿಜವಾಗ್ಲೂ ಅನುಪಮ, ನಾನು ಹೇಳ್ತಿರೋದು ನಿಜ. ನನ್ ತಲೆ ಮೇಲೆ ಕೈ ಟಾಣೆ ಮಾಡಿ ಹೇಳ್ತೀನಿ. ಮುಚ್ಚು. ಇನ್ನೊಂದು ಮಾತೇನಾದ್ರೂ ಆಡಿದ್ರೆ ನಾನೇ ನಿನ್ ಕೈ ಕಾಲು ಮುರಿದು ಬಾವಿಗೆ ತಳ್ಬಿಡ್ತೀನಿ. ಆ ಕೆಲಸ ಮಾಡಿ ಮಾವಯ್ಯ, ನಿಮ್ಗೆ ಎದುರು ಸಿಗುತ್ತೆ. ನಾನು ಹೇಳ್ತಿರೋದು ನಿಜ, ನನ್ನ ನಂಬಿ. ಕಲ್ಯಾಣಿ ಮೊದಲೇ ಪಟ್ಟಣದಲ್ಲಿ ಬೆಳೆದೋಳು, ಈಜ್ ಬರುತ್ತೋ ಇಲ್ವೇನಮ್ಮ? ಅಪ್ಪ, ಕಲ್ಯಾಣಿ ಸಿಕ್ಕಲು. ಶೌರ್ಯ, ಅಪ್ಪ ಹಗ್ಗ ಬಿಡಿ. ಚಿನ್ನಿ, ಹಗ್ಗ ಬಿಡು. ಎಳಿರಿ, ಎಲ್ಲ ಹೇಳ್ಕೊಳ್ಳಿ. ಎಳಿರಿ ಗಟ್ಟಿಗೆ.
ಹುಷಾರು ಗಟ್ಟಿಯಾಗಿ. ಕಲ್ಯಾಣಿ 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 ಕಣ್ಬಿಡಮ್ಮ ಕಲ್ಯಾಣಿ ಕಲ್ಯಾಣಿ ಕಣ್ಬಿಡಮ್ಮ. ಕಲ್ಯಾಣಿ ಕಲ್ಯಾಣಿ ಅಮ್ಮ ಕಲ್ಯಾಣಿ ಕಲ್ಯಾಣಿ ಕಣ್ಸಿರಮ್ಮ. ಕಲ್ಯಾಣಿ ಕಲ್ಯಾಣಿ ಎದ್ದೇಳಮ್ಮ. ಕಲ್ಯಾಣಿ ಕಲ್ಯಾಣಿ ಈ ಅಮ್ಮನ ಬಿಟ್ಟು ಹೋಗ್ಬೇಕು ಅನ್ಕೊಂಡ್ಯಾ? ಕಲ್ಯಾಣಿ ನೀನಿಲ್ದೆ ನಾನು ಹೇಗಿರ್ಲಿ ಕಲ್ಯಾಣಿ? ನಾನ್ ಬದುಕೋಕಿರೋ ಒಂದೇ ಒಂದು ಆಸೆ ನೀನು. ಅಮ್ಮ ಕಲ್ಯಾಣಿ ಎದ್ದೇಳಮ್ಮ. ಕಣ್ಬಿಡಮ್ಮ ಕಲ್ಯಾಣಿ, ನನ್ನಮ್ಮ ಅಂತ ಕರಿ ಕಲ್ಯಾಣಿ. ಕಲ್ಯಾಣಿ ಕಣ್ಬಿಡು ಕಲ್ಯಾಣಿ. ಕಲ್ಯಾಣಿ 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 ಎದ್ದೇಳಮ್ಮ. ಕಲ್ಯಾಣಿ 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 ಕಲ್ಯಾಣಿ, ಕಲ್ಯಾಣಿ 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 ಕಣ್ಬಿಡು ಕಲ್ಯಾಣಿ. ಮಗು ನೋಡು ಕಲ್ಯಾಣಿ, ಇವನು ಹುಟ್ಟಿದಾಗೆ ಅಮ್ಮ ದೂರ ಆದ್ಲು. ಈಗ ನೀನು ಕೂಡ ಇವನನ್ನ ಬಿಟ್ಟು ಹೋಗ್ತೀಯ? ಹೆತ್ತು ತಂದೆ ನಾನೇ ಆದ್ರು ಇವನು ನನಗಿಂತ ನಿನ್ ಜೊತೆ ತಾನೇ ಆಡ್ಕೊಂಡಿರೋದು. ಎದ್ದೇಳು ಕಲ್ಯಾಣಿ, ಎದ್ದೇಳು ಕಲ್ಯಾಣಿ. ಎದ್ದೇಳು ಕಲ್ಯಾಣಿ, ನೋಡು ಕಲ್ಯಾಣಿ. ಅಮ್ಮ ಕಲ್ಯಾಣಿ ಅಮ್ಮ ಕಲ್ಯಾಣಿ, ಎದ್ದೇಳಮ್ಮ. ಕಲ್ಯಾಣಿ ಅಮ್ಮ ಕಲ್ಯಾಣಿ ಕಲ್ಯಾಣಿ ಎದ್ದೇಳು. ಕಲ್ಯಾಣಿ ಹೇಳಮ್ಮ. ಏನು ಅಂದ್ರೆ ಕಲ್ಯಾಣಿ 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 ಏನಾಯ್ತು ಕಲ್ಯಾಣಿ? ಯಾಕೆ ಹಾಗೆ ಬಾವಿಗೆ ಹಾರ್ಕೊಂಡೆ ನೀನು? ನಿನ್ನ ಈ ರೀತಿ ನೋಡಿ ನನ್ನ ಹೃದಯನೇ ನಿಂತೋಗಿತ್ತು ಕಲ್ಯಾಣಿ. ಹೇಳು ಕಲ್ಯಾಣಿ, ನಿನ್ನ ಯಾರು ಏನಂದ್ರು ಹೇಳು, ಇವತ್ತವ್ರ ಅಂತ್ಯ ನೋಡ್ತೀನಿ. ನನ್ನ ಮೊಮ್ಮಗಳನ್ನ ಈ ಸ್ಥಿತಿಗೆ ತಂದಿರೋರ್ನ ಸುಮ್ಮನೆ ಬಿಡಲ್ಲ. ಹೇಳಮ್ಮ ಹೇಳು, ಸಾಯಿಸ್ಬಿಡ್ತೀನಿ ಅವ್ರನ್ನ. ಯಾಕೆ ನೀನ್ ಬಾವಿಗೆ ಹಾರ್ದೆ? ಇದಕ್ಕೋಸ್ಕರ ಈ ಹಗ್ಗಕ್ಕೋಸ್ಕರ ಹಾರ್ದ್ಯಾ ಕಲ್ಯಾಣಿ? ಈ ಹಗ್ಗ ಅಷ್ಟು ಬೆಲೆ ಬಾಳೋಂತದ? ಹೌದು ಚಿಕ್ಕಮ್ಮ, ಅಷ್ಟು ಬೆಲೆ ಬಾಳುತ್ತೆ. ಎಷ್ಟು ಅಂದ್ರೆ ಅನುಪಮಮ್ಮ ಮೇಲೆ ಕಳ್ಳಿ ಅಂತ ಬಂದಿರೋ ಆರೋಪ ಹೋಗೋ ಅಷ್ಟು. ಎಷ್ಟು ಅಂದ್ರೆ ನಮ್ಮ ಮನೇಲಿರೋ ನಿಜವಾದ ಕಳ್ಳನ್ನ ಹಿಡಿಯೋ ಅಷ್ಟು. ನಮ್ಮನೆ ಮರ್ಯಾದಿನ ಕಾಪಾಡೋ ಅಷ್ಟು. ಅಷ್ಟೆಲ್ಲ ಏನಿದೆ? ನಿಮ್ಮಮ್ಮ ನಮ್ಮಮ್ಮನ ರೂಮಿಂದ ದೋಚಿರೋ ಒಡವೆಗಳು, ದುಡ್ಡು, ಆಫೀಸರ್.
ನನ್ ಒಡವೆನ್ ದೋಚೋದು ಅಂದ್ರೆ ಏನು? ಸಿಕ್ಕಾಕೊಂಡ್ರಿ ಅತ್ತೆ, ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಮಾವಯ್ಯ, ಈ ಹಗ್ಗನ ಮೇಲೆಳಿರಿ. ಒಡವೆನ ಕಳ್ರೆ ಎತ್ಕೊಂಡು ಹೋಗಿಲ್ಲ. ಮನೇಲಿದ್ದ ಅತ್ತೆ ಕಳ್ಳಿಯಾಗಿ ಬಾವಿಲಿ ಬಚ್ಚಿಟ್ಟಿದ್ರು. ನಾನಾ? ಅಯ್ಯೋ ಅಯ್ಯೋ ಶೌರ್ಯ, ನೋಡು ಎಷ್ಟು ದೊಡ್ಡ ಆಪಾದನೆ ನನ್ ಮೇಲೆ ಹಾಕ್ತಾ ಇದ್ದಾಳೆ. ಕಲ್ಯಾಣಿ, ನಮ್ಮಮ್ಮ ನಿಮ್ಮಮ್ಮನ್ನ ಕಳ್ಳಿ ಅಂದಿದ್ದಕ್ಕೆ ನೀನು ರಿವರ್ಸಲ್ ಬರ್ತಾ ಇದೀಯಾ? ರಿವರ್ಸ್ ಅಲ್ಲಿ ಅಲ್ಲ ಆಫೀಸರ್, ಸ್ಟ್ರೈಟ್ ಆಗೇ ಬರ್ತಾ ಇದ್ದೀನಿ. ಸರಿ, ನಮ್ಮಮ್ಮನೇ ಮಾಡಿದ್ದಾರೆ ಅನ್ನೋದಕ್ಕೆ ನಿನ್ನ ಹತ್ರ ಕೈಯಲ್ಲಿ ಇರಬೇಕಾಗಿದ್ದ ರಿಂಗ್. ರಾತ್ರಿ ಇಲ್ಲೇ ಬಿದ್ದೋಗಿದೆ. ಅತ್ತೆ ಅವಸರದಲ್ಲಿ ರಿಂಗ್ ಬಿದ್ದೋಗಿರೋ ವಿಷಯನೇ ಮರೆತು ಹೋಗಿದ್ದಾರೆ. ಇಂಥ ನೀಚ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇಂಥ ಪಾಪಿಷ್ಟ ಬುದ್ಧಿ ನಿನ್ಗೆ ಹೇಗ್ ಬಂತು? ಛೀ, ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗ್ತಿದೆ. 64 ವಿದ್ಯೆಯಲ್ಲಿ ಕಳ್ತನನೋ ಒಂದು ವಿದ್ಯೆ ಅಂತ ಅನ್ಕೊಂಡಿರ್ಬೇಕು ಪಾರ್ವತಿ. ಮಾಡಿದ್ದೆಲ್ಲ ಮಾಡಿ ಮತ್ತೆ ಏನು ನಡೆದಿರೋ ಹಾಗೆ ಎಂತ ನಾಟಕ ಆಡ್ದೆ. ದೇವತೆ ಅಂತ ಅನುಪಮ ಮೇಲೆ ಆರೋಪ ಮಾಡಿ ಕಾರಾಗೃಹಕ್ಕೆ ಕರ್ಕೊಂಡು ಹೋಗುವಂತ ನಿನ್ ಮಗನಿಗೆ ಹೇಳ್ತೀಯ? ನನ್ನ ಮೊಮ್ಮಗಳು ಇವತ್ತು ಇಂಥ ಸಾಹಸ ಮಾಡಿರ್ಲಿಲ್ಲ ಅಂದಿದ್ರೆ ನಿಜ ಹೊರಗಡೆ ಬರ್ತಾನೆ ಇರ್ಲಿಲ್ಲ.
ನನ್ನ ಮಗಳು ಅನುಪಮ ಕಳ್ತನ ಮಾಡಿದಾಳೆ ಅಂತ ಊರೆಲ್ಲ ಗೊತ್ತಾಗೋ ಹಾಗೆ ಆರೋಪ ಮಾಡ್ತಿದ್ದೆ. ಅಷ್ಟಕ್ಕೂ ನಿನ್ಗೇನ್ ಬೇಕು? ಏನ್ ಬೇಕು? ಅನುಪಮ ಮೇಲೆ, ಕಲ್ಯಾಣಿ ಮೇಲೆ ಯಾಕಿಷ್ಟು ದ್ವೇಷ ಬೆಳೆಸ್ಕೊಂಡಿದ್ಯಾ? ದಮಯಂತಿ, ಒಡವೆ ಹಣಗಳನ್ನ ಬಾವಿಲ್ ಬಚ್ಚಿಡು ಅಂತ ಅಗತ್ಯ ಏನಿತ್ತು? ಅದು ನಿನ್ ದುಡ್ಡೇ ಅಲ್ವಾ? ನಿನಗ್ ಕೊಡ್ಬೇಕು ಅಂತ ತಾನೇ ನಾವು ಇದ್ದಿದ್ದು. ನೀನ್ ಇನ್ನೂ ಯಾಕೆ ಇಷ್ಟು ಅಮಾಯಕಿ ಅನುಪಮ? ದಮಯಂತಿ ಕುತಂತ್ರ ಬುದ್ಧಿ ಇನ್ನೂ ನಿನಗೆ ಅರ್ಥ ಆಗ್ಲಿಲ್ವಾ? ಈ ಒಡವೆನ ಬಚ್ಚಿಟ್ಟು ನಿನ್ ಮೇಲೆ ಆರೋಪ ಮಾಡಿ ನಿನ್ನನ್ನ ಜೈಲಿಗೆ ಕಳಿಸಿ ಈ ಮನೆನ ಕಿತ್ಕೊಂಡು ನಮ್ಮನ್ನು ಬೀದಿಗೆ ತರಬೇಕು ಅಂತಾನೆ ಅಲ್ವಾ ಅವಳು ನಾಟಕ ಆಡ್ತಿರೋದು? ಕ್ರೂರ ಮೃಗನು ಕೂಡ ಪ್ರೀತಿಯಿಂದ ನೋಡ್ಕೊಂಡ್ರೆ ನಡವಳಿಕೆ ಬದಲಾಗಿ ಸ್ನೇಹದಿಂದ ಇರುತ್ತೆ. ಆದ್ರೆ ನೀನ್ ಅದಕ್ಕಿಂತ ಡೇಂಜರ್ ಅಕ್ಕ. ನಾನು ನನ್ನ ಮೊಮ್ಮಗಳಿಗೆ ಕೊಡ್ತೀನಿ ಅಂದಿದ್ದ ಸ್ತ್ರೀಧನನ ತಗೊಂಡು ನಿನ್ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ತಿರ್ಗಾಡು. ಆಫೀಸರ್, ಈಗ ನಡೆದಿರೋದಕ್ಕೆ ನೀವೇನ್ ತೀರ್ಪು ಕೊಡ್ತೀರಾ? ಮೊನ್ನೆ ಕಳ್ತನ ಮಾಡಿದ್ದಕ್ಕೆ ನಮ್ಮಮ್ಮನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ತಿವಾಗೆ ನಿಮ್ಮಮ್ಮನೂ ಅರೆಸ್ಟ್ ಮಾಡ್ತೀರಾ? ಇವಳನ್ನ ಕಾರಾಗೃಹಕ್ಕೆ ಹಾಕಿದ್ರೆ ಈ ಊರ್ಗೆ ಹಿರಿಯರಾದ ಭೂಪತಿ ಶಿವಪಾರ್ವತಿ ಅವರ ಮಗಳು ಕಳ್ಳಿ ಅಂತ ಎಲ್ರೂ ಅನ್ಕೋತಾರೆ ರೀ. ಅವ ಕೂಡ ಹೋಗೋದು ನಮ್ಮ ಮರ್ಯಾದೆನೆ. ಹೌದು ಕಲ್ಯಾಣಿ, ಒಡವೆಗಳು ಸಿಕ್ತಲ್ವಾ? ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ನಾನ್ ಬಿಟ್ರು ಆಫೀಸರ್ ಬಿಡೋದಿಲ್ಲ ಅಮ್ಮ. ಆ ನಂಬಿಕೆ ನನಗಿದೆ. ಆಫೀಸರ್, ನೀವೇ ಇದಕ್ಕೆ ಪರಿಹಾರ ಕೊಡಬೇಕು. ಅತಿ ಆಸೆಯಿಂದ ನಮ್ಮಮ್ಮ ಈ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನೀನು ಕೂಡ ನಾನು ಕಳ್ತನ ಮಾಡಿದ್ದೀನಿ ಅಂತ ನಂಬ್ತೀಯ ಶೌರ್ಯ? ನೀನೇನು ಮಾತಾಡಬೇಡ ಅಮ್ಮ. ಅತಿ ಆಸೆ ಪಟ್ರೆ ಬರ್ಬೇಕಾದ್ದು ಬರಲ್ಲ ಅಂತ ನಮ್ಮಮ್ಮನಿಗೆ ಗೊತ್ತಾಗ್ಬೇಕು. ಅದಕ್ಕೆ ನೀವು ಕೊಡ್ತೀನಿ ಅಂತ ಹೇಳಿದ ಸ್ತ್ರೀಧನನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಮಗ ಅವಶ್ಯಕತೆ ಇಲ್ಲ. ಈಗ ನೀವು ನಿಜವಾದ ಆಫೀಸರ್ ಅನ್ನಿಸ್ಕೊಂಡ್ರಿ ಆಫೀಸರ್. ನೀನಿರು ಕಲ್ಯಾಣಿ. ಶೌರ್ಯ, ಇದನ್ನೆಲ್ಲ ನಿನಗ್ ಕೊಡ್ಬೇಕು ಅಂತಾನೆ ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು. ಪರವಾಗಿಲ್ಲಪ್ಪ, ತಗೋ ಶೌರ್ಯ. ಅದ್ರ ಅಗತ್ಯ ಇಲ್ಲ. ತಪ್ಪು ಮಾಡಿದವರು ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಎಂತ ಸಾಹಸ ಮಾಡಿದೆ ಕಲ್ಯಾಣಿ. ನಿಜವಾಗ್ಲೂ ಇವಾಗ ನೀನು ಪೊಲೀಸ್ ಆಫೀಸರ್ ಹೆಂಡತಿ ಅನ್ಸ್ಕೊಂಡೆ. ನಿಮ್ಮಮ್ಮನ್ನ ಕಾಪಾಡ್ಕೊಂಡೆ. ನಿನ್ನಂತ ಮಗಳು ಸಿಕ್ಕಿರೋದಕ್ಕೆ ಅನುಪಮ ಅದೃಷ್ಟ ಮಾಡಿದಾಳೆ. ಅನುಪಮ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆನ ಕೂಡ ಕಾಪಾಡ್ದೆ. ಒಳ್ಳೆ ಮನ್ಸಿರೋರ್ಗೆ ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನಮ್ಮ. ಆ ಕಲ್ಯಾಣಿಯಿಂದ ನನ್ನ ಮಗನ್ ಮುಂದೆ ನಾನು ದೋಷಿ ಹಾಗೆ ನಿಲ್ಲೋ ಹಾಗಾಗೋಯ್ತು. ಅವಳು ಸಾಮಾನ್ಯದವಳಲ್ಲ, ತುಂಬಾ ಬುದ್ಧಿವಂತೆ. ಪೊಲೀಸ್ ನಾಯಿಗಳು ವಾಸನೆ ಹಿಡಿದು ಕಳ್ಳರನ್ನ ಹಿಡ್ದ ಹಾಗೆ ಚಿಕ್ಕ ಆಧಾರದಿಂದ ಕಳ್ತನ ಮಾಡಿದ್ದು ನಾನೇ ಅಂತ ಕಂಡು ಹಿಡಿದ್ಬಿಟ್ಲು. ಅಯ್ಯೋ, 'ಅಯ್ಯೋ, ಬಾಯ್ ಬಿಟ್ಟು ಎಲ್ರೂ ಮುಂದೆ ಮಾತಾಡಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಯ್ಯೋ ಅಯ್ಯೋ, ನನ್ ಜೀವ ಉಳಿತಿತ್ತ. ಅಯ್ಯೋ ಅಯ್ಯೋ, ಬಾಯ್ ಬಿಟ್ಟು ಎಲ್ರೂ ಮುಂದೆ ಮಾತಾಡಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಯ್ಯೋ ಅಯ್ಯೋ, ನನ್ ಜೀವ ಉಳಿತಿತ್ತ. ಅಯ್ಯೋ, ಬಾಯ್ ಬಿಟ್ಟು ಎಲ್ರೂ ಮುಂದೆ ಮಾತಾಡಿದಕ್ಕೆ ಸರಿ ಹೋಯ್ತು.
ಇಲ್ಲ ಅಂದಿದ್ರೆ ಅಯ್ಯೋ ಅಯ್ಯೋ ನನ್ ಜೀವ ಉಳಿತಿತ್ತ. ಈಗ ಶೌರ್ಯ ಬಂದು ಯಾಕಮ್ಮ ಹೀಗೆ ಮಾಡ್ದೆ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಏನಮ್ಮ ಇದೆಲ್ಲ? ನೀನ್ ಒಡವೆ ಬಚ್ಚಿಡೋದು ಅಂದ್ರೆ ಏನು? ಅವರೆಲ್ಲ ನಿಮ್ಮಮ್ಮ ಕಳ್ಳಿ ಅಂತ ಹೇಳ್ತಾ ಇದ್ರೆ ನನಗ್ ತಲೆ ತಗ್ಸೋ ಹಾಗಾಗ್ತಿತ್ತು. ಅವ್ರು ತಪ್ಪು ಮಾಡಿದ್ರು ಅಂತ ನೀನು ಕೂಡ ಅವ್ರ ದಾರಿಯಲ್ಲಿ ಎದುರು ಹೋಗ್ಬೇಕು ಅಂತಿದ್ಯಾ? ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಅಮ್ಮ ಯಾಕೆ ಅಳ್ತಿದ್ಯಾ? ನನ್ಗಿನ್ನ ಇದೆ ಅಲ್ವಾ ಶೌರ್ಯ ಉಳ್ದಿರೋದು. ನನ್ನ ಮಗ ನೀನು ತಾಯಿ ಮಾತನ್ನ ನಮ್ದೆ ಯಾರ ಮಾತನ್ನ ನಂಬ್ಕೊಂಡು ನನ್ನೇ ಬಂದು ಪ್ರಶ್ನೆ ಮಾಡ್ತಿದ್ಯಾ? ಅದ್ ಹಾಗಲ್ಲಮ್ಮ. ನೀನೇನ್ ಮಾಡ್ತೀಯ ಬಿಡು, ನನ್ನ ಹಣೆ ಬರಹನೇ ಆಗಿದೆ.